ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳೇ, ಅಧಿಕಾರಿ ವೃಂದದವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಎಲ್ಲರೂ ಒಂದು ಕಾತು ವೆಯ್ಟ್ ಮಾಡ್ತಾಯಿದ್ರು. ಏನು ಅಂತಂದರೆ, ಏನಾಗುತ್ತೆ ನಮ್ಮ ಭವಿಷ್ಯ, ಅಥವಾ ಸ್ಟ್ರೈಕ್ ಯಾವ ರೀತಿ ಮುಂದುವರಿಯುತ್ತೆ, ಸ್ಟ್ರೈಕ್ ಆದರೆ ಏನಾಗುತ್ತೆ, ಸ್ಟ್ರೈಕ್ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ಸರ್ಕಾರದ ಹಂತದಲ್ಲಿ ಒಪ್ಕೋತಾರಾ ಇಲ್ಲ ಎನ್ನುವಂಥದ್ದು ಕೆಲವೊಂದು ಡೌಟ್ಸ್ಗಳಿದ್ದವು ಸ್ನೇಹಿತರೆ. ಸೊ ಅದಲ್ಲದೆ ಎಲ್ಲರೂ ಕಾತು ವೆಯ್ಟ್ ಮಾಡ್ತಾಯಿದ್ರು ಅಂತಂದರೆ ಈ OPD ಬಂದ್ ಮಾಡಿ ತದನಂತರ ಏನಾಗುತ್ತೆ ಅನ್ನುವಂಥದ್ದು. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಾಲತಾಣಗಳಿಂದ ಬಂದಂಥ ಸುದ್ದಿ ಹಾಗೂ ಈ ದಿನಾಂಕ 10/3/2026 ವಿಧಾನಸೌಧ ಕೊಠಡಿ ಸಂಖ್ಯೆ 330ರಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆ ಹಾಗೂ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಉಪಸ್ಥಿತಿಯಲ್ಲಿ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಆರೋಗ್ಯ ಇಲಾಖೆ ವಿವಿಧ ವೃಂದದ ಸಂಘಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯ ನಡವಳಿಕೆ. ಸೊ ಏನಾಗಿದೆ ಆ ಸಭೆಯ ನಡವಳಿ ಎನ್ನುವುದರ ಬಗ್ಗೆ ಬನ್ನಿ ಸವಿಸ್ತಾರವಾದಂಥದ್ದು ನೋಡೋಣ. ಸೊ ಸ್ನೇಹಿತರೆ, ಇಲ್ಲಿ ನೋಡಬೇಕಾದ್ರೆ ಬೇಡಿಕೆಗಳೇನಿದ್ದು, ಕ್ರಮ ಸಂಖ್ಯೆ 1ರಲ್ಲಿ ನೋಡಿದರೆ ನಮ್ಮ ಬೇಡಿಕೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ. ಸುಮಾರು ವರ್ಷಗಳಿಂದ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ತಿದ್ದುಪಡಿಗಾಗಿ ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಮನವಿ ಸಲ್ಲಿಸಿದ್ದರೂ ಇದುವರೆವಿಗೂ ಕಾರ್ಯಗತವಾಗಿಲ್ಲ ಎನ್ನುವಂಥದ್ದು ಒಂದು ಬೇಡಿಕೆ ಇತ್ತು. ಅದರ ಭರವಸೆ ಮತ್ತು ನಿರ್ಣಯ ಏನಿದೆ ಅಂತಂದರೆ, ಸರ್ಕಾರದ ಪರವಾಗಿ ಎಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2 ತಿಂಗಳಲ್ಲಿ ಸೂಕ್ತ ರೀತಿಯಲ್ಲಿ ತಿದ್ದುಪಡಿ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಬಡ್ತಿಗೆ ಅಡಚಣೆ ಇರುವ ಹುದ್ದೆಗಳಿಗೆ ಮೊದಲಿನ ಆದ್ಯತೆ ನೀಡಿ ಪ್ರತ್ಯೇಕವಾದ ಕಾನೂನಿನ ರೀತಿಯ ಎಕ್ಸಿಕ್ಯೂಟಿವ್ ಆರ್ಡರ್ ಹೊರಡಿಸಲಾಗುವುದು ಅಂತಂದರೆ ಇದರ ಒಂದು ಭರವಸೆ ಬಂದಿದೆ. ಏನು ಅಂತಂದರೆ C&R ರೂಲ್ ತಿದ್ದುಪಡಿ, ಅದರಲ್ಲಿ ತಿದ್ದುಪಡಿ ಆಗದಿರುವಂಥದ್ದು ಅಥವಾ ಈ ಒಂದು ಮುಂಬಡ್ತಿಗೆ ಅಡಚಣೆ ಏನಾದರೂ ಇದ್ದರೆ ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡೋದು ಎನ್ನುವಂಥದ್ದು. ಎರಡನೇದಾಗಿ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು ಅಂತಂದರೆ ಎಷ್ಟು ವೃಂದಗಳು ಕಾರ್ಯನಿರತರಾಗಿದ್ದಾವೆ ಅವುಗಳ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಕೇಳಿಕೊಂಡಿದ್ದರು. ವೈದ್ಯರು ಹಾಗೂ ಇತರ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಪ್ರತಿ ವರ್ಷ ಡಿಸೆಂಬರ್ ಮಾಹೆಯಲ್ಲಿ ಪರಿಷ್ಕರಿಸಬೇಕೆಂಬ ನಿಯಮವಿದ್ದರೂ ಸಹ ಇಲಾಖೆ ಸುಮಾರು 13 ವರ್ಷಗಳಿಂದ ಪರಿಷ್ಕರಿಸಿರುವುದಿಲ್ಲ. ಈ ಕೂಡಲೇ ಪರಿಷ್ಕರಿಸಿ ಪ್ರಚುರಪಡಿಸಲು ಸಂಘವು ಆಗ್ರಹಿಸುತ್ತದೆ. ಸೊ ಎಲ್ಲ ಸಂಘಗಳು ಆಗ್ರಹಿಸಿದವು ಏನು ಅಂತಂದರೆ, ಸುಮಾರು 13 ವರ್ಷಗಳಿಂದ ಈ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸವಾಗಿಲ್ಲ ಎನ್ನುವಂಥದ್ದು. ಅದರ ಉತ್ತರವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೃಂದ 20 ವರ್ಷ ಮತ್ತು 13 ವರ್ಷಗಳ ಸೇವೆ ಸಲ್ಲಿಸಿದವರ ತಾತ್ಕಾಲಿಕ ಅಂತಿಮ ಜ್ಯೇಷ್ಠತಾ ಪಟ್ಟಿಗಳನ್ನು ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ 1 ವಾರದಲ್ಲಿ ಪ್ರಕಟಿಸಲಾಗುವುದು. ಅಂದರೆ ಎ ಗ್ರೇಡಲ್ಲಿ ಯಾರಿದ್ದಾರೆ ಅವರುಗಳಿಗೆ ಈ ಒಂದು 20 ವರ್ಷ ಮತ್ತು 13 ವರ್ಷ ಸೇವೆಯಲ್ಲಿ ಸಲ್ಲಿಸಿದ್ದವರಿಗೆ ತಾತ್ಕಾಲಿಕ ಅಂತಿಮ ಜ್ಯೇಷ್ಠತಾ ಪಟ್ಟಿಗಳನ್ನು ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ 1 ವಾರದಲ್ಲಿ ಪ್ರಕಟಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಉಡುಪಿ ವೈದ್ಯಾಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ಆಯುಕ್ತರವರ ಕಚೇರಿಯಿಂದ ಸೂಕ್ತ ಮಾಹಿತಿಯೊಂದಿಗೆ ಪ್ರಸ್ತಾವನೆ ಬಂದ ಮೇಲೆ ಪ್ರಕಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಇದರ ವೃಂದಗಳ ಬಹುತೇಕ ಜ್ಯೇಷ್ಠತಾ ಪಟ್ಟಿಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ. ಸೊ ಉಡುಪಿ ಮೂಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಪ್ರಕಟಿಸಲಾಗುವುದು. ಈ ಒಂದು ವೃಂದಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ವೃಂದಗಳ ಮುಂಬಡ್ತಿ. ಇಲಾಖೆಯ ವೈದ್ಯರು ಹಾಗೂ ಇತರ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಪರಿಷ್ಕರಿಸದೇ ಇರುವುದರಿಂದ ಅರ್ಹತೆ ಹೊಂದಿರುವ ಹಿರಿಯ ವೈದ್ಯರು ಮತ್ತು ಇತರ ವೃಂದಗಳ ಅಧಿಕಾರಿ ನೌಕರರು
ಮುಂಬಡ್ತಿ ಹುದ್ದೆಗಳನ್ನು ಪಡೆಯಲು ವಂಚಿತರಾಗಿರುತ್ತಾರೆ ಹಾಗೂ ಯಾವುದೇ ಮುಂಬಡ್ತಿ ಇಲ್ಲದೆ ಹಲವಾರು ನೌಕರರ ವಯೋನಿವೃತ್ತಿ ಹೊಂದಿರುತ್ತಾರೆ. ಅಂತಂದರೆ ಈ ಒಂದು ನಮ್ಮ ಎಲ್ಲ ವೃಂದಾವಾರು ನೋಡಿದರೆ ಮುಂಬಡ್ತಿ ಇಲ್ಲದೇ ಕೆಲವೊಬ್ಬರು ರಿಟೈರ್ಡ್ ಆಗ್ತಾರೆ. ನಾವು ನೋಡಿದ್ದೀವಿ ಇನ್ಸಿಡೆಂಟ್. ಏನಂತಂದರೆ ಒಂದು ದಿವಸ ಇತ್ತು ಸ್ನೇಹಿತರೆ, ಮುಂಬಡ್ತಿ ಸಿಕ್ತು, ಬೇರೆ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದರು, ಅಲ್ಲಿ ಬಂದು ರಿಟೈರ್ಡ್ ಆದರು ಸ್ನೇಹಿತರೆ. ಸೊ ಈ ರೀತಿ ಇರುವಾಗ ಅದರ ಬಗ್ಗೆ ಸರ್ಕಾರದ ನಿಲುವು ಏನು ಅಂತಂದರೆ, ಎ ವೃಂದದ ವೈದ್ಯರುಗಳಿಗೆ ನಿಯಮ 32ರಲ್ಲಿ ನಿರ್ದೇಶಕರ ಹಾಗೂ ಅಪಾರ ನಿರ್ದೇಶಕರ ಹುದ್ದೆ ಪದೋನ್ನತಿ ನೀಡಲಾಗಿದ್ದು, ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟವಾದ ನಂತರ KCS ನಿಯಮ 42ರಲ್ಲಿ ನೀಡಲಾಗುವುದು. ಬಿ, ಸಿ ಮತ್ತು ಡಿ ವೃಂದದ ಪದೋನ್ನತಿ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಉಳಿಕೆ ವೃಂದಗಳ ಮುಂಬಡ್ತಿಯನ್ನು ಮುಂದಿನ 2 ತಿಂಗಳಲ್ಲಿ ಅಂತಿಮಗೊಳಿಸಲಾಗುವುದು. ಅಂತಂದರೆ ಎ ಆಲ್ರೆಡಿ ಕೊನೆ ಹಂತದಲ್ಲಿದೆ. ಅದಲ್ಲದೆ ಬಿ, ಸಿ ಮತ್ತು ಡಿ ವೃಂದದ ಈ ಒಂದು ಮುಂಬಡ್ತಿಯನ್ನು 2 ತಿಂಗಳಲ್ಲಿ ಅಂತಿಮಗೊಳಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೇವಾನಿರತ ನೌಕರರ ಉನ್ನತ ವ್ಯಾಸಂಗ ಇನ್ ಸರ್ವಿಸ್ ಬಗ್ಗೆ ತುಂಬಾ ಇದಿತ್ತು ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇನ್ ಸರ್ವಿಸ್ ಬಗ್ಗೆ ಏನು ಡೀಟೇಲ್ಸ್ ಇದ್ದಾವೆ ಅಂತಂದರೆ, ಆರೋಗ್ಯ ಇಲಾಖೆಯಲ್ಲಿ ಸೇವಾನಿರತರು ಕೋಟಾದಡಿಯಲ್ಲಿ ಈ ಹಿಂದಿನಿಂದಲೂ ಉನ್ನತ ವ್ಯಾಸಂಗಕ್ಕೆ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ವೇತನ ಶುಲ್ಕ ಹಾಗೂ ಭತ್ಯೆಗಳೊಂದಿಗೆ ನಿಯೋಜನೆ ಮಾಡುವ ನಿಯಮವಿದೆ. ಆದರೆ ಈ ಸಾಲಿನಿಂದ ವೈದ್ಯಕೀಯ ಮಹಾವಿದ್ಯಾಲಯಗಳಿಗೆ ನಿಯೋಜನೆಗೊಂಡ ವೈದ್ಯರುಗಳಿಗೆ ವೇತನ ಶುಲ್ಕ ಹಾಗೂ ಭತ್ಯೆಗಳನ್ನು ನೀಡದಿರುವುದಿಲ್ಲ ಹಾಗೂ ಇತರೆ ವೃಂದದ ಸಿಬ್ಬಂದಿಗಳ ಉನ್ನತ ವ್ಯಾಸಂಗದ ನಿಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿರುತ್ತಾರೆ. ಆದರೆ ಸರ್ಕಾರದ ಇತರೆ ಆರೋಗ್ಯ ಸಂಸ್ಥೆಗಳಾದ ವೈದ್ಯಕೀಯ ಶಿಕ್ಷಣ, ESI ಸ್ವಾಯತ್ತ ಸಂಸ್ಥೆಗಳಲ್ಲಿ ವೃಂದಗಳಿಗೆ ಈ ಅವಕಾಶವಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ವೈದ್ಯರು ಹಾಗೂ ಇಲಾಖೆಯ ಇತರ ವೃಂದದ ಸಿಬ್ಬಂದಿಯವರು ಈ ಅವಕಾಶದಿಂದ ವಂಚಿತರಾಗಿರುತ್ತಿದ್ದಾರೆ. ಇದು ನಮ್ಮ ಮೂಲಭೂತ ಹಕ್ಕನ್ನು ಕಸಿದುಕೊಂಡಂತಾಗಿದೆ. ಸೊ ಅದರ ಉತ್ತರವಾಗಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಎಲ್ಲ ವೃಂದಗಳ ಸೇವಾನಿರತ ನೌಕರರ ಉನ್ನತ ವ್ಯಾಸಂಗ ಈ ಹಿಂದಿನಂತೆಯೇ, ಆದರೆ ಇಲಾಖೆ ಅಗತ್ಯತೆಗೆ ಅನುಗುಣವಾಗಿ ಹಾಗೂ ಕಾನೂನಿನ ಪ್ರಕಾರವಾಗಿ ಅನುಮತಿ ನೀಡಲು ಮಾನ್ಯ ಅಧ್ಯಕ್ಷರು ಸೂಚನೆ ನೀಡಿದ್ದರು. ಅಂತಂದರೆ ಇದರ ಒಂದು ಸ್ಪಷ್ಟನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಆ್ಯಸ್ ಪರ್ ದ ರೂಲ್ಸ್ ನಾವು ಫಾಲೋ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಇವು ನೋಡಬೇಕಾದ್ರೆ ವರ್ಗಾವಣೆ ಕಾಯಿದೆ ಮಾರ್ಪಾಡು ಅಂದರೆ ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡುಗಳನ್ನು ಮಾಡುವಂತೆ ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡುಗಳನ್ನು ಮಾಡುವಂತೆ ಹಲವಾರು ಬಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ವಿವಿಧ ವೃಂದದ ಕೇಂದ್ರ ಸಂಘವು ಮನವಿ ಸಲ್ಲಿಸಿದ್ದರೂ ಇದನ್ನು ಪರಿಗಣಿಸದೆ ಸರ್ಕಾರವು ವರ್ಗಾವಣೆ ಪ್ರಕ್ರಿಯೆಯನ್ನು ವರ್ಷಪೂರ್ತಿ ಮಾಡುತ್ತಿದೆ. ಮುಂದಿನ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕಳೆದ ವರ್ಷ ಅನುಭವಿಸಿರುವ ಕೆಲವು ಅಡಚಣೆಗಳನ್ನು ಕಾನೂನು ರೀತಿಯಲ್ಲಿ ನಿವಾರಿಸಲು ಪದಾಧಿಕಾರಿಗಳ ಸಲಹೆಯೂ ಪಡೆದು ಅಗತ್ಯವಿರುವ ಸೂಕ್ತ ಮಾರ್ಪಾಡುಗಳನ್ನು ಮಾಡಲಾಗುವುದು. ಗ್ರೂಪ್ ಸಿ ಮತ್ತು ಡಿ ವೃಂದಗಳ ನೌಕರರ ವರ್ಗಾವಣೆಯನ್ನು ಸಾಧ್ಯವಾದಷ್ಟು ಆಯಾ ಜಿಲ್ಲೆಗಳಲ್ಲಿಯೇ, ಸಮೀಪದ ಜಿಲ್ಲೆಗಳಲ್ಲಿಯೇ ಮಾಡಲು ಮಾನ್ಯ ಅಧ್ಯಕ್ಷರು ಸಲಹೆ ನೀಡಿದ್ದರು. ಸೊ ಸ್ನೇಹಿತರೆ, ಏನು ಟ್ರಾನ್ಸ್ಫರ್ದು ಏನು ಒಂದು ಇದು ಇತ್ತು, ಲಾಸ್ಟ್ ಟೈಮ್ 7% ಟ್ರಾನ್ಸ್ಫರ್ ಆಗಿತ್ತು. ಸೊ ಅದರ ಒಂದು ಏನಾಗಬೇಕು ಎನ್ನುವಂಥದ್ದು ಒಂದು ಗಲಭೆ ಗೊಂದಲವನ್ನು ಏನಿತ್ತು, ಅದರ ಒಂದು ಪ್ರತಿ ಉತ್ತರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಮುಂದಿನ ವರ್ಗಾವಣೆ ಪ್ರಕ್ರಿಯೆ ಕಳೆದ ವರ್ಷದ ಅನುಭವಿಸಿರುವ ಕೆಲವು ಅಡಚಣೆಗಳು ಅಂತಂದರೆ ಏನಾದರೂ ಲೋಪದೋಷಗಳಿದ್ದಾವೆ, ಅವುಗಳನ್ನು ಸರಿಪಡಿಸಿಕೊಂಡು ಮಾಡ್ತೇವೆ ಅನ್ನುವಂಥದ್ದು. ಅದಲ್ಲದೆ ಗ್ರೂಪ್ ಸಿ ಮತ್ತು ಡಿ ವೃಂದಗಳ ನೌಕರರ ವರ್ಗಾವಣೆಯನ್ನು ಆಯಾ ಜಿಲ್ಲೆಯಲ್ಲಿ ಮಾಡುವುದು ಅಥವಾ ನೇಬರಿಂಗ್ ಜಿಲ್ಲೆ ಅಂದರೆ ನೆರೆಯ ಜಿಲ್ಲೆ ಇದ್ದರೆ ಅಲ್ಲಿ ಮಾಡುವಂಥ ಒಂದು ಅಧ್ಯಕ್ಷರ ಸಲಹೆ ನೀಡಿದ್ದಾರೆ. ಅದರ ಪ್ರಕಾರ ನಾವು ನೋಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಜಿಲ್ಲಾ ಆಸ್ಪತ್ರೆ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳು ಅಂತಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಅಂತಂದರೆ ಇವಾಗ ಆ ಸ್ವಾಯತ್ತ ಸಂಸ್ಥೆಗಳಾಗಿ ಮಾರ್ಪಾಡಾಗಿದ್ದಾವೆ ಅಂದರೆ ಮೆಡಿಕಲ್ ಕಾಲೇಜಸ್ಗಳಾಗಿ. ಸೊ ಅಲ್ಲಿರುವಂಥ ಹುದ್ದೆಗಳ ಬಗ್ಗೆ ಕೇಳಿದಂಥ ಪ್ರಶ್ನೆ ಏನಿತ್ತು ಅಂತಂದರೆ, ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಹೊಂದಿಕೊಂಡಿರುವ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೇಡರ್ ಹುದ್ದೆಗಳಿದ್ದು, ಆ ಹುದ್ದೆಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವರ್ಗಾವಣೆ ಮಾಡದೆ ಹಾಲಿ
ನಿರ್ವಹಿಸುತ್ತಿರುವ ವೈದ್ಯರು ಸಿಬ್ಬಂದಿಗಳನ್ನು ಜಿಲ್ಲಾ ಆಸ್ಪತ್ರೆಗಳಿಂದ ವಾಪಸ್ಸು ಪಡೆಯುತ್ತಿದ್ದಾರೆ. ಇದರಿಂದ ನುರಿತ ಹಿರಿಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಗ್ರಾಮೀಣ ಮತ್ತು ತಾಲೂಕಾ ಮಟ್ಟಕ್ಕೆ ಮಾತ್ರ ಸೀಮಿತಗೊಂಡು ಜಿಲ್ಲಾ ಮಟ್ಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶದಿಂದ ವಂಚಿತರಾಗಿರುತ್ತಾರೆ ಎನ್ನುವಂತಹ ಮಾತನ್ನು ಈ ಒಂದು ಕೇಳಿದಾಗ ಅದರ ಉತ್ತರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಸ್ವಾಯತ್ತ ಸಂಸ್ಥೆಗಳಲ್ಲಿ ಇವಾಗಲೂ ಆರೋಗ್ಯ ಇಲಾಖೆ ಹುದ್ದೆಗಳಿಗೆ ವರ್ಗಾವಣೆ ಹಾಗೂ ಪದೋನ್ನತಿಯ ಸಮಯದಲ್ಲಿ ಕೌನ್ಸೆಲಿಂಗ್ ಮೂಲಕ ನೇಮಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದ್ದು ಎಂದು ಆಯುಕ್ತರು ತಿಳಿಸಿದ್ದರು. ಅದನ್ನೇ ಮುಂದುವರೆಸಲಾಗುವುದೆಂದು ಭರವಸೆಯನ್ನು ಸನ್ಮಾನ್ಯ ಆರೋಗ್ಯ ಸಚಿವರು ನೀಡಿದರು. ಅಂತಂದರೆ ಇವಾಗ ಈ ಆಯುಕ್ತರು ಏನು ಹೇಳಿದ್ದಾರೆ ಅಂತಂದರೆ, ಕೌನ್ಸಿಲಿಂಗ್ ಮುಖಾಂತರ ಮುಂಬಡ್ತಿಗಳು ಎಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿರುತ್ತಾರೆ ಎನ್ನುವಂಥ ಒಂದು ಭರವಸೆಯನ್ನು ಸನ್ಮಾನ್ಯ ಆರೋಗ್ಯ ಸಚಿವರುಗಳು ಹೇಳಿದಿರುವ ಮಾತನ್ನು ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಮಾನ್ಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಅಂತಿಮ ತೀರ್ಪುಗಳ ಪಟ್ಟು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಆಯುಕ್ತರು ಆರೋಗ್ಯ ಇಲಾಖೆಯವರು ತಿಳಿಸಿರುತ್ತಾರೆ. ಅಂತಂದರೆ ಏನಾದರೂ ನ್ಯಾಯಾಲಯದಲ್ಲಿ ಇರುವಂಥ ಕೇಸುಗಳನ್ನು ಇತ್ಯರ್ಥ ಆದ ಕೂಡಲೇ ಅದರ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ಅದಲ್ಲದೆ ಸಮರ್ಪಕ ಔಷಧಿ ಪೂರೈಕೆ ಇದು ಒಂದು ಮಹತ್ವವಾದಂಥ ಪಾಯಿಂಟ್ ಇದೆ. ಸ್ನೇಹಿತರೆ, ಆಸ್ಪತ್ರೆಗಳಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಸಂಸ್ಥೆಯನ್ನು ಸ್ಥಾಪಿಸಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅತ್ಯಗತ್ಯಗನುಗುಣವಾಗಿ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ಸರಬರಾಜು ಮಾಡುವುದಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯದಲ್ಲಿ ಔಷಧೋಪಚಾರ ದೊರೆಯದೆ ಪರದಾಡುವಂತಾಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದರೂ ಇದುವರೆಗೂ ಸರಿಪಡಿಸಿರುವುದಿಲ್ಲ. ಇದುದರಿಂದ ವೈದ್ಯರು ಮತ್ತು ಸಿಬ್ಬಂದಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತಿದ್ದು, ರೋಗಿಗಳ ಜೊತೆ ಸಂಘರ್ಷಗಳಿಗೆ ಎಡೆಮಾಡಿಕೊಟ್ಟಿದೆ. ರೋಗಿಗಳಿಗೆ ಸಮರ್ಪಕ ಔಷಧೋಪಚಾರವನ್ನು ಮಾಡುವುದು ಕಷ್ಟಕರವಾಗಿರುತ್ತದೆ. ಸರ್ಕಾರವು ಲಭ್ಯವಿರುವ ಅನುದಾನದಲ್ಲಿ ಖರೀದಿಸಲು ಎಬಿಎಆರ್‌ಕೆ ತಿಳಿಸಿರುತ್ತಾರೆ. ಆದರೆ ಎಬಿಎಆರ್‌ಕೆ ಅನುದಾನ ತಾತ್ಕಾಲಿಕವಾಗಿ ತುರ್ತು ಸಂದರ್ಭದಲ್ಲಿ ಬಳಸಲು ಅವಕಾಶವಿದೆಯೇ ಹೊರತು ನಿರಂತರವಾಗಿ ಬಳಸಲು ಸಾಧ್ಯವಿಲ್ಲ. ಹಾಗೂ ಎಬಿಎಆರ್‌ಕೆ ಅನುದಾನವನ್ನು ಔಷಧಿ ಹೊರತು ಆಸ್ಪತ್ರೆ ಇತರೆ ಅಭಿವೃದ್ಧಿ ಹಾಗೂ ನಿರ್ವಹಣೆ ಕಾರ್ಯಗಳಿಗೂ ಬಳಸಬೇಕಾಗಿರುವುದರಿಂದ ಅನುದಾನದ ಕೊರತೆ ಉಂಟಾಗುತ್ತಿದೆ ಹಾಗೂ ಇತರ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿರುತ್ತದೆ. ಇದುದರಿಂದ ಹಲವಾರು ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಪಾವತಿಗೆ ಬಾಕಿ ಇರುತ್ತದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ಡ್ರಗ್ ಅವೈಲೇಬಲ್ ಇಲ್ಲ ಎನ್ನುವಂಥದ್ದು ಪರದಾಟ, ಆಮೇಲೆ ಪೇಷಂಟ್ ಬೈಸ್ಟ್ಯಾಂಡರ್ಗಳ ಜೊತೆಗೆ ಒಂದು ಹಗ್ಗ ಜಗ್ಗಾಟದ ಸ್ಥಿತಿಯಲ್ಲಿದ್ದಾಗ ಇದರ ಬಗ್ಗೆ ಒಂದು ಖಚಿತವಾದ ಒಂದು ಆನ್ಸರ್ ಬೇಕೆನ್ನುವಂಥದ್ದು ಎಲ್ಲರ ಒಂದು ಬೇಡಿಕೆ ಇತ್ತು. ಸ್ನೇಹಿತರೆ, ಸೊ ಅದರ ಅನುಗುಣವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದ್ದು, ಔಷಧಗಳ ಲಭ್ಯತೆ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಮಾನ್ಯ ಆರೋಗ್ಯ ಸಚಿವರು ತಿಳಿಸಿದ್ದರು. ಅಂದರೆ ಈ ಜಸ್ಟ್ ವಿದಿನ್ ವೀಕ್ ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಜೊತೆಗೆ ಝೂಮ್ ಮೀಟಿಂಗ್ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಿದ್ದಾವೆ, ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಇದೆ ಅಥವಾ ಡ್ರಗ್ ಅವೈಲೇಬಿಲಿಟಿ ಇದೆನಾ ಇಲ್ಲ ಎನ್ನುವಂಥದ್ದನ್ನು ಸವಿಸ್ತಾರವಾದಂತಹ ಲಭ್ಯತೆ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಮಾನ್ಯ ಆರೋಗ್ಯ ಸಚಿವರು ತಿಳಿಸಿರುತ್ತಾರೆ. ಮುಂದುವರೆದು KSMSCL ಸಂಸ್ಥೆಯಿಂದ 500ಕ್ಕೂ ಹೆಚ್ಚು ಔಷಧಿಗಳಿಗೆ ಟೆಂಡರ್ ಕರೆಯಲಾಗಿದೆ. ಹಂತವಾಗಿ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಎಲ್ಲ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಲು ಕ್ರಮಕ್ಕೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಔಷಧ ಖರೀದಿಗಾಗಿ KSMSCL ಸಂಸ್ಥೆಯಿಂದ ಒಟ್ಟಾರೆ 30 ಕೋಟಿ ರೂಪಾಯಿಗಳನ್ನು ಆಯಾ ಜಿಲ್ಲೆಗಳಿಗೆ ಇತ್ತೀಚೆಗೆ ಬಿಡುಗಡೆಗೊಳಿಸಲಾಗಿದೆ. ಅಂತಂದರೆ ಆಲ್ರೆಡಿ ಸುಮಾರು 500ಕ್ಕೂ ಹೆಚ್ಚು ಔಷಧಿಗಳ ಟೆಂಡರ್ ಕರೆಯಲಾಗಿದೆ. ಹಂತವಾಗಿ ಉತ್ತಮ ಗುಣಮಟ್ಟದ ಮೆಡಿಸಿನ್ಗಳನ್ನು ಬಿಡುಗಡೆ ಮಾಡಲಾಗುವುದು. ಅದಲ್ಲದೆ 30 ಕೋಟಿ ರೂಪಾಯಿಗಳನ್ನು ಆಯಾ ಜಿಲ್ಲೆಗಳಿಗೆ ಇತ್ತೀಚೆಗೆ ಬಿಡುಗಡೆಗೊಳಿಸಲಾಗಿದೆ ಎನ್ನುವಂಥ ಮಾತನ್ನು ಆರೋಗ್ಯ ಸಚಿವರುಗಳು ಹೇಳಿರುತ್ತಾರೆ ಎನ್ನುವಂಥದ್ದನ್ನು ನಮೂದಿಸಿದ್ದಾರೆ. ಸ್ನೇಹಿತರೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು
ಖಾಲಿ ಹುದ್ದೆಗಳ ನೇಮಕಾತಿ. ಇಲಾಖೆಯಲ್ಲಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳ ಖಾಲಿ ಹುದ್ದೆಗಳನ್ನು ಕಾಲಕಾಲಕ್ಕೆ ಭರ್ತಿ ಮಾಡಿರುವುದಿಲ್ಲ. ಆರೋಗ್ಯ ಇಲಾಖೆಯಲ್ಲಿ 1998ರಲ್ಲಿ ಅಂಕಿಅಂಶಗಳ ಆಧಾರದ ಮೇಲೆ ಹುದ್ದೆಗಳನ್ನು ಸೃಜಿಸಲಾಗಿತ್ತು. ತದನಂತರ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದರೂ ಸಹ ಯಾವುದೇ ಹೊಸ ಹುದ್ದೆಗಳನ್ನು ಇದುವರೆವಿಗೂ ಸೃಜಿಸಿರುವುದಿಲ್ಲ. ಅಲ್ಲದೆ ಈ ಹಿಂದೆ ಸೃಜಿಸಿರುವ ಹುದ್ದೆಗಳಲ್ಲಿ 40% ಖಾಲಿ ಇದ್ದು ಇದುವರೆವಿಗೂ ಭರ್ತಿ ಮಾಡಿರುವುದಿಲ್ಲ. ಇದರಿಂದ ವೈದ್ಯರು ಮತ್ತು ಸಿಬ್ಬಂದಿಗಳ ಮೇಲೆ ಅತೀವ ಕೆಲಸದ ಒತ್ತಡ ಉಂಟಾಗುತ್ತಿದೆ. ಆರೋಗ್ಯ ಇಲಾಖೆ ಸೇವಾ ಇಲಾಖೆಯಾಗಿದ್ದು ಸಾರ್ವಜನಿಕರ ಜೊತೆಗೆ ನಿರಂತರ ಸಮರ್ಪಕ ಇಲಾಖೆಯಾಗಿದ್ದು ಕಾಲಕಾಲಕ್ಕೆ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಬಹುದಾಗಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ಅದರ ಪ್ರತಿಯುತ್ತರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಈಗಾಗಲೇ ಬಹಳಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಆರ್ಥಿಕ ಇಲಾಖೆಯ ಸಹಮತಿಯೊಂದಿಗೆ ತೀರ ಅಗತ್ಯವಿರುವ ಹುದ್ದೆಗಳನ್ನು ತುಂಬಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮಾನ್ಯ ಸಚಿವರು ಸಭೆಯಲ್ಲಿ ತಿಳಿಸಿರುತ್ತಾರೆ. ಅಂತಂದರೆ ಆಲ್ರೆಡಿ ಕೆಲವೊಂದು ಹುದ್ದೆಗಳನ್ನು ತಗೊಂಡಿದ್ದಾರೆ. ಸೊ ಇನ್ನು ಮುಂದೆ ಇನ್ನೂ ಹುದ್ದೆಗಳನ್ನು ತಗೋಬೇಕಾದರೆ ಈ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಸಲ ಅಪ್ರೂವ್ ಕೊಟ್ಟ ಮೇಲೆ ತಗೋತೀವಿ ಅನ್ನುವಂಥ ಮಾತನ್ನು ಸಚಿವರುಗಳು ಹೇಳಿರುತ್ತಾರೆ ಅನ್ನುವಂಥ ಮಾತನ್ನು ತಿಳಿಸಿರುತ್ತಾರೆ. ಸ್ನೇಹಿತರೆ, MCH ತಜ್ಞರ ಮರು ಹೊಂದಾಣಿಕೆ ಅಂತಂದರೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಗಳಲ್ಲಿರುವಂತಹ ತಜ್ಞರುಗಳ ಮರು ಹೊಂದಾಣಿಕೆ ಮಾಡುವಂಥದ್ದು ಇತ್ತೀಚೆಗೆ ಒಂದು ಆರ್ಡರ್ ಬಂದಿತ್ತು. ಅದರ ಬಗ್ಗೆ ಕೇಳಿದಾಗ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗುವ ನಿಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹಂತ ಹಂತವಾಗಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿರುತ್ತದೆ. ಇಂತಹ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ MCH ತಜ್ಞ ವೈದ್ಯರುಗಳನ್ನು ಬಿಡುಗಡೆ ವರ್ಗಾವಣೆ ಮಾಡಲು ಆದೇಶಿಸಲಾಗಿದೆ. ಇದರಿಂದ ಗ್ರಾಮೀಣ ಭಾಗದ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳು ದೂರದ ತಾಲೂಕು ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿ ತಜ್ಞ ವೈದ್ಯರುಗಳ ಸೇವೆಯನ್ನು ಪಡೆಯುವುದು ಕಷ್ಟಕರವಾಗುತ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ತಾಯಿ ಮರಣ, ಶಿಶು ಮರಣ ಪ್ರಮಾಣ ಹೆಚ್ಚಾಗುವ ಆತಂಕವಿರುತ್ತದೆ ಹಾಗೂ ಇತರೆ ತಜ್ಞ ಸೇವೆಗಳಿಗೂ ತೊಂದರೆಯಾಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪ್ರಸ್ತುತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಸಂಸ್ಥೆಗಳನ್ನು ಮುಚ್ಚುತ್ತಿರುವುದು ಹಾಗೂ ಹುದ್ದೆಗಳನ್ನು ಬೇರೆ ಕಡೆಗೆ ವರ್ಗಾಯಿಸುತ್ತಿರುವುದು ಸ್ಥಳೀಯ ರೋಗಿಗಳು ಪರದಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ಅಂತಂದರೆ ಸ್ನೇಹಿತರೆ, ಅವರಿಗೆ ರೀಶಫಲ್ ಮಾಡ್ತಾಯಿದ್ರು ಸ್ನೇಹಿತರೆ. ಬೇಸ್ಡ್ ಆನ್ ಅಲ್ಲಿರುವಂತಹ ಈ ನಮ್ಮ ವರ್ಕ್ ಫ್ಲೋ ನೋಡಿ ರೀಶಫಲ್ ಮಾಡ್ತಾಯಿದ್ರು. ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಪ್ರತಿ ಉತ್ತರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಸದರಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಯವರ ಕಳೆದ ವರ್ಷದ ಆಯವ್ಯಯ ಘೋಷಣೆಯಂತೆ ಮಾಡಲಾಗಿದ್ದು, ಅಂತಂದರೆ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಘೋಷಣೆ ಪ್ರಕಾರ ಮಾಡಲಾಗಿದೆ ಮತ್ತು ಸರ್ಕಾರದ ಆದೇಶ ಜಾರಿಗೊಳಿಸುವ ಮೊದಲು ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆಯಲಾಗಿರುತ್ತದೆ. ಇದೊಂದು ಆದೇಶವನ್ನು ಜಾರಿ ಮಾಡುವ ಮೊದಲು ಸಚಿವ ಸಂಪುಟದಲ್ಲಿ ಇದರ ಒಂದು ಅನುಮೋದನೆಯನ್ನು ಪಡೆಯಲಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ರಾಜ್ಯದಲ್ಲಿ ಆರೋಗ್ಯ ಸೇವೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಕಡಿಮೆ ಹೆರಿಗೆಗಳಾಗುವ ಲೋ ಪರ್ಫಾರ್ಮಿಂಗ್ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ CHC ಕಾರ್ಯನಿರ್ವಹಿಸುತ್ತಿರುವ MCH ಸೇವೆಗಳು ಅಂದರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳ ತಜ್ಞರನ್ನು 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆಗಳು ಮತ್ತು ಹೆಚ್ಚು ಹೆರಿಗೆಗಳಾಗುವ ಉತ್ತಮ ಕಾರ್ಯನಿರ್ವಹಣೆಯ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಮರುಹಂಚಿಕೆ ರೀಡಿಪ್ಲಾಯ್ಮೆಂಟ್ ಮಾಡಲಾಗಿದೆ. ಸೊ ಇದರಿಂದ ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ MCH ತಜ್ಞರ ಹಂಚಿಕೆ ಸಮಾನವಾಗಿ ಆಗುತ್ತಿದ್ದು ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಯನ್ನು 24/7 ರೀತಿಯಲ್ಲಿ ಲಭ್ಯವಾಗುವಂತೆ ಖಾತರಿಪಡಿಸಿಕೊಳ್ಳಲು ಸಹಾಯವಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸಹ ಹೆಚ್ಚಿನ ಸಂಖ್ಯೆಯ MBBS ಪದವೀಧರ ವೈದ್ಯರನ್ನು ಕಲ್ಪಿಸುವ ಮುಖಾಂತರ ಸದೃಢಗೊಳಿಸಲಾಗಿದೆ. ಹೀಗಾಗಿ ಈ ಸುಧಾರಣೆ ಪ್ರಕ್ರಿಯೆಯನ್ನು ಈಗಾಗಲೇ ಜಾರಿಗೊಳಿಸಿದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕ್ರಮ ಕೈಗೊಂಡಿರುವುದಾಗಿ ಮಾನ್ಯ ಆರೋಗ್ಯ ಸಚಿವರು ತಿಳಿಸಿರುತ್ತಾರೆ. ಸೊ ಆಲ್ರೆಡಿ ಡಿಪ್ಲಾಯ್ಮೆಂಟ್ ಮಾಡಿದ್ದಾವೆ, ಆಮೇಲೆ ಸಮಾನವಾದಂತಹ ವೈದ್ಯರುಗಳ ಹಂಚಿಕೆಯನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ನಿಯೋಜನೆ ಕಾಂಟ್ರಾಕ್ಚುಯಲ್ ಹುದ್ದೆಗಳ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೀಮಿತವಾದ ತಾಂತ್ರಿಕ ಹುದ್ದೆಗಳಾದ ರಾಜ್ಯದ ಮಹಾನಗರ ಪಾಲಿಕೆಯ ಕೆಲವು ಹುದ್ದೆಗಳನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ, ಕರ್ನಾಟಕ ರಾಜ್ಯ ವೈದ್ಯಕೀಯ ಔಷಧ ಸರಬರಾಜು ನಿಗಮ ವೈದ್ಯರು ಮತ್ತು ಇತರ ಸಿಬ್ಬಂದಿಗಳ ಹುದ್ದೆಯನ್ನು ತಾಂತ್ರಿಕ ಜ್ಞಾನದ
ಅರಿವಿಲ್ಲದೆ ಅಧಿಕಾರಿಗಳಿಗೆ ನೀಡಲಾಗಿದ್ದು, ಇದರಿಂದ ಸದರಿ ಸಂಸ್ಥೆಗಳಲ್ಲಿ ಕಾರ್ಯವೈಖರಿ ಸಮರ್ಪಕವಾಗದೆ ಸಾರ್ವಜನಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಆದುದರಿಂದ ಈ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಅಧಿಕಾರಿ ನೌಕರರನ್ನೇ ನಿಯೋಜಿಸಬೇಕು ಎಂದು ಸಂಘವು ಆಗ್ರಹಿಸುತ್ತದೆ. ಅಂದರೆ ಫುಡ್ ಆಫೀಸರ್ಗಳನ್ನು ಏನು CMCಯಿಂದ ನಿಯೋಜನೆ ಮಾಡಲಾಗಿದೆ, ಅದನ್ನು ನಮ್ಮ ಇಲಾಖೆಗೆ ಕೊಡಬೇಕಾಗಿ ವಿನಂತಿಸಿಕೊಂಡಾಗ, ಅತ್ಯಗತ್ಯತೆಗೆ ತಕ್ಕಂತೆ ನಿಯೋಜನೆ ಹುದ್ದೆಗಳನ್ನು ರದ್ದುಗೊಳಿಸುವ ಅಥವಾ ರಚಿಸುವ ಪ್ರಕ್ರಿಯೆಯು ನಿರಂತರ ಚಾಲ್ತಿಯಲ್ಲಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕೆಲವು ಅನುಪಯುಕ್ತವಾದ ಅಥವಾ ಪರ್ಯಾಯ ವ್ಯವಸ್ಥೆಯ ಸಾಧ್ಯವಿರುವ ನಿಯೋಜನೆ ಹುದ್ದೆಗಳನ್ನು ರದ್ದುಪಡಿಸಲಾಗಿದ್ದು, ಆದರೆ ಅದೇ ರೀತಿಯಲ್ಲಿ ಅಗತ್ಯವಿರುವ ಉದಾಹರಣೆಗೆ GBA ವ್ಯಾಪ್ತಿಯಲ್ಲಿ 30ಕ್ಕೂ ಹೆಚ್ಚು ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳ ಹುದ್ದೆಯನ್ನು ಸೃಷ್ಟಿಸಲು ಸ್ಥಾಪಿಸಲಾಗಿದೆ. ಪ್ರಕ್ರಿಯೆ ಜಾರಿಯಲ್ಲಿದೆ. ಅವಶ್ಯಕತೆಗೆ ಅನುಗುಣವಾಗಿ ಇತರ ನಗರಗಳಲ್ಲಿಯೂ ಹುದ್ದೆಗಳನ್ನು ಸೃಜಿಸಲಾಗುವುದು ಅಂತಂದರೆ ಈ ಒಂದು ಪ್ರೊಸೆಸ್ ನಡೀತಾ ಇದೆ. ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಮತ್ತು ಅವರು ಈ ಹುದ್ದೆಗಳನ್ನು ಸೃಜಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 11ನೇದಾಗಿ ಗುತ್ತಿಗೆ ವೈದ್ಯರು ಹಾಗೂ ನೌಕರರ ಸಮಸ್ಯೆಗಳು. ಮಂಜೂರಾದ ಹುದ್ದೆಗಳಿಗೆ ಗುತ್ತಿಗೆ ವೈದ್ಯರು ನೌಕರರ ನೇಮಕಾತಿ ಮಾಡಿಕೊಂಡು 3 ವರ್ಷ ಪೂರೈಸಿದ ಗುತ್ತಿಗೆ ವೈದ್ಯರು ನೌಕರರನ್ನು ಕಾಯಂಗೊಳಿಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸದರಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇದುದರಿಂದ ಗುತ್ತಿಗೆ ವೈದ್ಯರು ಮತ್ತು ನೌಕರರು ಸೇವಾ ಭದ್ರತೆ ಇಲ್ಲದೆ ಅತಂತ್ರ ವಾತಾವರಣದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದುದರಿಂದ ಈ ಹಿಂದಿನಂತೆ ಗುತ್ತಿಗೆ ವೈದ್ಯರು ನೌಕರರನ್ನು ಕಾಯಂಗೊಳಿಸುವುದು, ಈಗಾಗಲೇ ಕಾಯಂಗೊಂಡ ಗುತ್ತಿಗೆ ವೈದ್ಯರಿಗೆ ಅವರು ಸಲ್ಲಿಸಿದ ಗುತ್ತಿಗೆ ಸೇವೆಯನ್ನು ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸುವುದು ಮುಂದುವರೆದು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಸಂದರ್ಭದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ನೌಕರರು ಈ ಹಿಂದೆ ನೀಡಿದ ಹಾಗೆ ಗುತ್ತಿಗೆ ಸೇವೆ ಕ್ರಮಾಂಕಗಳನ್ನು ಪ್ರತಿ 6 ತಿಂಗಳ ಸೇವೆಗೆ 2.5% ಅಂಕಗಳ ಗರಿಷ್ಠ 30 ಅಂಕಗಳವರೆಗೆ ನೀಡುವಂತೆ ಸಂಘವು ಆಗ್ರಹಿಸುತ್ತದೆ. ಅಂತಂದರೆ ಸುಮಾರು ಜನ NHM ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಸ್ನೇಹಿತರೆ. ಎಷ್ಟೋ ಜನ ಈ ಒಂದು ರಿಟೈರ್ಡ್ ಕೂಡ ಆಗಿದ್ದಾರೆ ಸ್ನೇಹಿತರೆ. ಅವರುಗಳಿಗೆ ಯಾವುದೇ ರೀತಿಯಾದಂತಹ ಸರ್ಕಾರದ ಬೆನಿಫಿಟ್, ಗೌರ್ಮೆಂಟ್ ಎಂಪ್ಲಾಯಿ ಬೆನಿಫಿಟ್ ಸಿಗಲಿಲ್ಲ ಎನ್ನುವಂಥ ಒಂದು ಅಡಕು ಇದೆ ಸ್ನೇಹಿತರೆ. ಸೊ ಅದನ್ನು ಉತ್ತರವಾಗಿ ಗುತ್ತಿಗೆ ಸಿಬ್ಬಂದಿಗಳನ್ನು ಕಾಯಂಗೊಳಿಸುವುದು ಸರ್ಕಾರದ ನೀತಿಯ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಅಂತಂದರೆ ಗೌರ್ಮೆಂಟ್ ಒಂದು ನೀತಿಯ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಎನ್ನುವಂಥದ್ದು ಕೇವಲ ಆರೋಗ್ಯ ಇಲಾಖೆ ಮಾತ್ರವಲ್ಲದೆ ರಾಜ್ಯದ ಇತರ ಎಲ್ಲ ಇಲಾಖೆಗಳಲ್ಲೂ ಕೂಡ ಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲ ಇಲಾಖೆಗಳಿಗೆ ಅನ್ವಯವಾಗುವಂತೆ ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸಲಾಗುತ್ತಿದೆ ಎಂದು ಮಾನ್ಯ ಆರೋಗ್ಯ ಸಚಿವರು ಸಭೆಗೆ ತಿಳಿಸಿದರು. ಅಂತಂದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲ್ಲದೇ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಸಿಬ್ಬಂದಿ ವರ್ಗದವರು. ಸೊ ಎಲ್ರಿಗೂ ಒಂದು ಸಮಾನವಾದಂಥ ಕಾನೂನನ್ನು ಲಾಗು ಇರುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗಿದ್ದರೂ ಸಹಿತ ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆಯಡಿಯಲ್ಲಿ ಕಾರ್ಯನಿರ್ವಹಿಸಿದ ನೌಕರರಿಗೆ ಇಲಾಖೆ ವಿಶೇಷ ನೇರ ನೇಮಕಾತಿಯಲ್ಲಿ ವಯಸ್ಸಿನ ಸಡಿಲಿಕೆ ಮತ್ತು ಸಮಂಜಸವಾದ ಕ್ರಮಾಂಕಗಳನ್ನು ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ವೆಯ್ಟೇಜ್ ನೀಡಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಾನ್ಯ ಆರೋಗ್ಯ ಸಚಿವರು ಸಭೆಗೆ ತಿಳಿಸಿದ್ದರು. ಮುಂದುವರೆದು NHM ಗುತ್ತಿಗೆ ನೌಕರರಿಗೆ ಪ್ರತಿ ತಿಂಗಳು ನಿಗದಿತ ಸಮಯದಲ್ಲಿ ವೇತನ ನೀಡಲು ಇರುವ ಅಡಚಣೆಗಳನ್ನು ಸಮರ್ಪಕವಾಗಿ ಪರಿಶೀಲಿಸಿ ಅಗತ್ಯ ಸುಧಾರಣೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಭೆಗೆ ತಿಳಿಸಿದರು. NHM ಸಿಬ್ಬಂದಿಗಳ ವೇತನವನ್ನು ಪ್ರತಿ ವರ್ಷ 5% ಹೆಚ್ಚಿಸಲು ವ್ಯವಸ್ಥೆಯು ಈಗಾಗಲೇ ಚಾಲ್ತಿಯಲ್ಲಿದ್ದು ಎಂದು ಮಾನ್ಯ ಆರೋಗ್ಯ ಸಚಿವರು ತಿಳಿಸಿದ್ದರು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಗುತ್ತಿಗೆ ನೌಕರರಿದ್ದಾರೆ. ಬಟ್ ಅದಲ್ಲದೆ ಇಲ್ಲಿ ಒಂದು ಕ್ರಮಾಂಕ ನೀಡಿ ಏಜ್ ರಿಲ್ಯಾಕ್ಸೇಷನ್ ನೀಡಿ ಆಲ್ರೆಡಿ ನಾವು ಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಎವ್ರಿ ಇಯರ್ 5% ಇನ್ಕ್ರಿಮೆಂಟ್ ಕೂಡ ಕೊಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಕರ್ತವ್ಯ ಅವಧಿ ನಂತರದ ಖಾಸಗಿ ವೈದ್ಯಕೀಯ ಸೇವೆ. ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿ ಡ್ಯೂಟಿ ಬಿಟ್ಟು ನಂತರ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವುದರ ಬಗ್ಗೆ ಇತ್ತೀಚೆಗೆ ಒಂದು
ಕಾನೂನು ಕೇರಳ ಮಾಡೆಲ್ ಜಾರಿ ಮಾಡಿತ್ತು ಸ್ನೇಹಿತರೆ. ಅದರ ಬಗ್ಗೆ ಕ್ವಶನ್ ಏನು ಅಂತಂದರೆ, ಸರ್ಕಾರಿ ವೈದ್ಯರುಗಳು ಕರ್ತವ್ಯದ ಅವಧಿಗೆ ನಂತರ ಖಾಸಗಿ ಸೇವೆಯನ್ನು 1986ರ ಆದೇಶದನ್ವಯ ನಡೆಸುತ್ತಿದ್ದಾರೆ ಅಂತಂದರೆ 1986ಅಲ್ಲಿ ಒಂದು ಕಾನೂನು ಇತ್ತು, ಅದರ ಅನುಗುಣವಾಗಿ ಈ ಖಾಸಗಿ ಸೇವೆ ಕೂಡ ಕೊಡ್ತಾ ಇದ್ದಾರೆ. ಆದರೆ ಈಗ ಒಳರೋಗಿ ಹೊರರೋಗಿ ಸೇವೆ ಎಂದು ವರ್ಗೀಕರಿಸಿ ಸರ್ಕಾರಿ ವೈದ್ಯರುಗಳು ಒಳರೋಗಿ ಸೇವೆಯನ್ನು ನೀಡಬಾರದು ಎಂದು ಆದೇಶವನ್ನು ಹೊರಡಿಸಲಾಗುತ್ತಿದೆ. ಹುಬ್ಬಳ್ಳಿ ಮತ್ತು ತಾಲೂಕಾ ಮಟ್ಟದಲ್ಲಿ ಸರ್ಕಾರಿ ವೈದ್ಯರುಗಳು ಹೊರತುಪಡಿಸಿ ಬೇರೆ ಖಾಸಗಿ ತಜ್ಞ ವೈದ್ಯರುಗಳು ಇರುವುದಿಲ್ಲ ಹಾಗೂ ಇದರಿಂದ ನುರಿತ ಶಸ್ತ್ರಚಿಕಿತ್ಸಕರ ಸೇವೆಯಿಂದ ಸಾರ್ವಜನಿಕರು ವಂಚಿತರಾಗಿರುತ್ತಾರೆ. ಆಸ್ಪತ್ರೆ ಕರ್ತವ್ಯದ ವೇಳೆಯಲ್ಲಿ ಖಾಸಗಿ ಸೇವೆಯನ್ನು ನೀಡುವಂತೆ ವೈದ್ಯರಿಗೆ ಸಂಘವು ಯಾವುದೇ ಬೆಂಬಲವನ್ನು ವ್ಯಕ್ತಪಡಿಸುವುದಿಲ್ಲ. ಆದುದರಿಂದ ಸದರಿ ಆದೇಶವನ್ನು ಹಿಂಪಡೆಯುವಂತೆ ಸಂಘವು ಆಗ್ರಹಿಸುತ್ತದೆ. ಮುಂದುವರೆದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಿಗೆ ಇತರೆ ಆರೋಗ್ಯ ಸಂಸ್ಥೆಗಳಾದ ಕೇಂದ್ರ ಆರೋಗ್ಯ ಸೇವೆ, ವೈದ್ಯಕೀಯ ಶಿಕ್ಷಣ ಸೇವೆ, ಕೇಂದ್ರ ಇಎಸ್ಐ ಕಾರ್ಪೊರೇಷನ್ ಸಿಬ್ಬಂದಿಗಳ ವೇತನಕ್ಕೆ ಹೋಲಿಸಿದರೆ ಬಹಳ ವೇತನ ತಾರತಮ್ಯವಿರುತ್ತದೆ. ಕಾರಣ ಸಂಘವು ಇಲಾಖೆಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ CGHS ಮಾದರಿ ವೇತನವನ್ನು ನೀಡಲು ಆಗ್ರಹಿಸುತ್ತದೆ. ಅಂತಂದರೆ ಯಾರು ಈ ಡ್ಯೂಟಿ ಮುಗಿದ ಮೇಲೆ ಆಮೇಲೆ ಅವರ ಸೆಲ್ಫಾಗಿ ಅವರೇನಾದರೂ ಈ ಒಂದು ಸೇವೆ ಸಲ್ಲಿಸ್ತಾರೆ ಅಂತಂದರೆ ಅವರಿಗೆ ಕೊಡಬಹುದು. ಮತ್ತು CGHS ಸೆಂಟ್ರಲ್ ಗೌರ್ಮೆಂಟ್ ಏನು ಹೆಲ್ತ್ ಸ್ಕೀಮ್ ಏನಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ UGC ಕೇಳಿರ್ಬೋದು ಸ್ನೇಹಿತರೆ, ಅದೇ ರೀತಿ ಆ ಒಂದು ಇದರಲ್ಲಿ ಪೇಮೆಂಟ್ ಕೊಡಬೇಕೆನ್ನುವಂಥ ಮಾತನ್ನು ಈ ಒಂದು ಕ್ವಶನಲ್ಲಿ ಕೇಳಿದಾಗ ಅದರ ಪ್ರತಿ ಉತ್ತರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾದ ರೋಗಿಗಳಿಗೆ ನಿರಂತರ ಚಿಕಿತ್ಸೆ ಒದಗಿಸುವ ಅಗತ್ಯವಿರುವುದರಿಂದ ಸರ್ಕಾರದ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾದ ರೋಗಿಗಳಿಗೆ ಇನ್ಪೇಷೆಂಟ್ ಚಿಕಿತ್ಸೆ ನೀಡುವುದರಿಂದಾಗಿ ಅವರ ಸರ್ಕಾರಿ ಸೇವಾ ಕರ್ತವ್ಯಗಳಿಗೆ ಅಡ್ಡಿಯಾಗುವ ಸಾಧ್ಯತೆ ಇರುವ ಕಾರಣ ಹಾಗೂ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಪ್ರಥಮ ಆದ್ಯತೆ ನೀಡುವ ದೃಷ್ಟಿಯಿಂದ ಸರ್ಕಾರದ ವೈದ್ಯರ ಖಾಸಗಿ ವೈದ್ಯಕೀಯ ಸೇವೆಯನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುವಂತೆ ಸೀಮಿತವಾದ ನಿರ್ಬಂಧವನ್ನು ಕಂಡೀಷನಲ್ ರಿಸ್ಟ್ರಿಕ್ಷನ್ ವಿಧಿಸಿ ಆದೇಶಿಸಲಾಗಿದೆ. ಈ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವರು ತಿಳಿಸಿರುತ್ತಾರೆ. ಅಂತಂದರೆ ಏನು ಸರ್ಕಾರ ಒಂದು ನಿರ್ದೇಶನ ಮಾಡಿದೆ ಅದಕ್ಕೆ ಬದ್ಧರಾಗಿದ್ದಾರೆ, ಯಾವುದೇ ಒಂದು ಚೇಂಜಸ್ ಮಾಡುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ತಡೆಯಬಹುದಾದಂಥ ತಾಯಿ ಮರಣ ಪ್ರಕರಣ ಶೂನ್ಯಕ್ಕಿಳಿಸಲು ಹಲವು ಇಲಾಖೆ ಮುಖ್ಯಸ್ಥರುಗಳನ್ನು ಒಳಗೊಂಡ ರಚಿಸಿರುವ ಸಮಿತಿಯಲ್ಲಿ ಕೇವಲ 13ನೇದು ತಡೆಯಬಹುದಾದಂತಹ ತಾಯಿ ಮರಣ ಪ್ರಕರಣಗಳನ್ನು ಶೂನ್ಯಕ್ಕೆ ಇಳಿಸಲು ಹಲವು ಇಲಾಖೆಗಳ ಮುಖ್ಯಸ್ಥರುಗಳನ್ನು ಒಳಗೊಂಡ ರಚಿಸಿರುವ ಸಮಿತಿಯಲ್ಲಿ ಕೇವಲ IAS ಅಧಿಕಾರಿಗಳಿದ್ದು ವೈದ್ಯಕೀಯ ತಾಂತ್ರಿಕ ಅರ್ಹತೆ ಹೊಂದಿರುವವರನ್ನು ಕಡೆಗಣಿಸಲಾಗಿದೆ. ಈ ಸಮಿತಿಗೆ ತಜ್ಞ ವೈದ್ಯರುಗಳನ್ನು ನೇಮಿಸಲು ಆಗ್ರಹಿಸಿದೆ. ಅಂತಂದರೆ ಏನು ಮಾರ್ಬಿಡಿಟಿ ಏನಿರುತ್ತೆ ತಾಯಿ ಮರಣ ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪರ್ಟೀಸ್ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ IAS ಅಧಿಕಾರಿಗಳು ಮಾತ್ರ ಇದನ್ನು ನೋಡ್ಕೋತಾ ಇದ್ದಾರೆ. ಸೊ ವೈದ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಪ್ರಶ್ನೆ ಮುಖಾಂತರ ಕೇಳಿದಾಗ ಅದರ ಪ್ರತ್ಯುತ್ತರವಾಗಿ ಈ ಸಮಿತಿಯು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಂಬಂಧಿಸಿದ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಯವರುಗಳನ್ನೊಳಗೊಂಡ ಅಂತರ ಇಲಾಖಾ ಉನ್ನತ ಮಟ್ಟದ ಸಮನ್ವಯ ಸಮಿತಿಯಾಗಿರುತ್ತದೆ. ಈ ಸಮಿತಿಯಲ್ಲಿ ಓರ್ವ ನಿವೃತ್ತ ತಜ್ಞ ವೈದ್ಯರನ್ನು ತಾಂತ್ರಿಕ ಕೌಶಲ್ಯ ಉಳ್ಳ ವೈದ್ಯರನ್ನು ನೇಮಿಸಲು ಮಾನ್ಯ ಅಧ್ಯಕ್ಷರು ಸಲಹೆ ನೀಡಿದ್ದಾರೆ. ಸೊ ಇದರಲ್ಲಿ ವೈದ್ಯರುಗಳು ಕೂಡ ಇರ್ತಾರೆ, ಯಾರು ಎಕ್ಸ್ಪರ್ಟೀಸ್ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡಾಕ್ಟರ್ HC ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರುಗಳು ಒಂದು ಸಭೆ ನಡೆಸಿ ಈ ಒಂದು ಸಭೆಯ ನಡೆವಳಿಗಳು ಪ್ರಶ್ನೆಗಳ ಉತ್ತರಗಳನ್ನು ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ಅನುಗುಣವಾಗಿ ನಮ್ಮ ವೈದ್ಯಕೀಯ ಸಂಘದವರು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಏನು ಅದರ ಒಂದು ನಿಲುವು ಕೊಟ್ಟಿದ್ದಾರೆ ಎನ್ನುವಂಥದ್ದು ಬನ್ನಿ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಒಟ್ಟಾರೆ
ನೋಡಬೇಕಾದರೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದ್ದಾರೆ, ಕೆಲವು ಅದೇ ರೀತಿ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾರು ಡಾಕ್ಟರ್ಸ್ ಇದ್ದಾರೆ ಅವರು ಪ್ರೈವೇಟಲ್ಲಿ ಕೆಲಸ ಮಾಡುವುದು, ಸ್ಪೆಷಲಿ ಇನ್ಪೇಷಂಟಲ್ಲಿ ಎನ್ನುವಂಥ ನಿರ್ಬಂಧವನ್ನು ಸರ್ಕಾರದ ಒಂದು ಆದೇಶದ ಮೇರೆಗೆ ಅದು ಕಂಟಿನ್ಯೂ ಮಾಡಿದ್ದಾರೆ ಅನ್ನುವಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಇದರ ನಂತರ ಬಂದಂತಹ ಉತ್ತರ, ಈ ಒಂದು ಸಂಸ್ಥೆಗಳಿಂದ ಸಂಘಗಳಿಂದ ಬಂದಂಥ ಉತ್ತರದ ಬಗ್ಗೆ ಬನ್ನಿ ನೋಡೋಣ. ಸೊ ಧನ್ಯತಾ ಸಮರ್ಪಣಾ ಪತ್ರ ಏನಿದೆ ಬನ್ನಿ ನೋಡೋಣ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರುಗಳ ಕೇಂದ್ರ ಸಂಘ ಹಾಗೂ ಇಲಾಖೆಯ ಎಲ್ಲ ವೃಂದ ಸಂಘಗಳ ಬೆಂಗಳೂರು 11/3/2026 ಧನ್ಯತೆ ಸಮರ್ಪಣಾ ಪತ್ರ. ಆತ್ಮೀಯ ಸಹೋದ್ಯೋಗಿಗಳೇ, ಬಂಧುಗಳೇ, ಒಬ್ಬನಿಂದ ಸಾಧ್ಯವಿಲ್ಲದ ಕೆಲಸವನ್ನು ಸಂಘಟಿತ ಶಕ್ತಿಯಿಂದ ಸಾಧಿಸಬಹುದು. ಹಾಗೆಯೇ ಸಂಘಟಿತ ಸಮಾಜ ಯಾವ ಸವಾಲನ್ನು ಸಹ ಎದುರಿಸಬಲ್ಲದು ಎನ್ನುವ ಒಂದು ಪ್ರಾವರ್ಬನ್ನು ಹೇಳಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ ಏನಿದೆ ಇದರಲ್ಲಿ. ಎಂಬ ಶರಣನ ವಾಣಿಯಂತೆ ಆರೋಗ್ಯ ಇಲಾಖೆಯ ವೈದ್ಯರು, ಅಧಿಕಾರಿ ಮತ್ತು ನೌಕರರ ದಶಕಗಳಿಂದ ನೆನೆಗುದಿಯಲ್ಲಿದ್ದ ನ್ಯಾಯಯುತ ಬೇಡಿಕೆ ಹಾಗೂ ಹಕ್ಕುಗಳಿಗಾಗಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ನೌಕರರ ಕೇಂದ್ರ ಸಂಘಗಳು ಜಂಟಿಯಾಗಿ ದಿನಾಂಕ 11/3/2026 ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರೆ ನೀಡಲಾಗಿತ್ತು. ಸಂಘಟನೆಗಳ ಹೋರಾಟ, ಕ್ರಿಯಾಶೀಲ ಕಾರ್ಯಚಟುವಟಿಕೆಗಳು ಸರ್ಕಾರದ ಗಮನ ಸೆಳೆದಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಆರೋಗ್ಯ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಸಭೆ ನಡೆಸಲಾಯಿತು. ಆ ಸಭೆಯಲ್ಲಿ ನಮ್ಮ ಪ್ರಮುಖ 14 ಬೇಡಿಕೆಗಳಲ್ಲಿ 13 ಬೇಡಿಕೆಗಳನ್ನು ಕಾಲಮಿತಿಯಲ್ಲಿ ಬಗೆಹರಿಸುವ ಅಧಿಕೃತ ಭರವಸೆಯನ್ನು ನೀಡಿರುವುದರಿಂದ ಸಂಘಟನೆ ಸ್ವಾಗತಿಸುತ್ತದೆ. ಅಂತೆಯೇ ಮಾನ್ಯ ಆರೋಗ್ಯ ಇಲಾಖಾ ಸಚಿವರು ಶೀಘ್ರದಲ್ಲಿಯೇ ಇಲಾಖೆಯ ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳ ಸಭೆಯನ್ನು ಕರೆದು ಇತರ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಬಗೆಹರಿಸುವ ಭರವಸೆಯನ್ನು ಸಹ ನೀಡಿರುತ್ತಾರೆ. ಅಂತಂದರೆ 14 ಬೇಡಿಕೆಗಳನ್ನು ಕೊಟ್ಟಿದ್ದರು, ಅದರಲ್ಲಿ 13 ಬೇಡಿಕೆಗಳನ್ನು ಬಗೆಹರಿಸಲು ಅಧಿಕೃತ ಭರವಸೆ ನೀಡಿರುತ್ತಾರೆ. ಸಂಘಟನೆ ಸ್ವಾಗತಿಸುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪೇಪರ್ ಬಂದು, ಮಾನ್ಯ ಸಚಿವರುಗಳು ಹಾಗೂ ಅಧಿಕಾರಿಗಳು ಕಾಲಮಿತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯಂತೆ ಹಾಗೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮುಷ್ಕರವನ್ನು ಹಿಂಪಡೆಯಲು ಮನವಿ ಮಾಡಿದ್ದು, ಅವರುಗಳು ನೀಡಿರುವ ಭರವಸೆ ಆಶ್ವಾಸನೆಯಂತೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ನಮ್ಮ ಬೇಡಿಕೆಗಳ ಈಡೇರಿಕೆ ನಿಟ್ಟಿನಲ್ಲಿ ತಾವುಗಳು ತೋರಿದ ದೂರದೃಷ್ಟಿ, ಸಹಾನುಭೂತಿ ಮತ್ತು ಆಡಳಿತಾತ್ಮಕ ಸಮರ್ಥೆ ಹಾಗೂ ಸಾರ್ವಜನಿಕ ಸೇವೆಗಳ ನಿರಂತರತೆಯನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಇದುದರಿಂದ ಸಿಬ್ಬಂದಿ ಮತ್ತು ಆಡಳಿತ ವ್ಯವಸ್ಥೆ ನಡುವೆ ಪರಸ್ಪರ ವಿಶ್ವಾಸ ವೃದ್ಧಿಯಾಗುತ್ತದೆ ಎಂಬ ವಿಶ್ವಾಸವಿದೆ. ಸಂಘಟನೆಗಳ ಈ ಮಹತ್ತರ ಕಾರ್ಯಕ್ಕೆ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡಿ ನಮ್ಮ ಜೊತೆಗಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್. ಷಡಾಕ್ಷರಿ, ರಾಜ್ಯ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ, ತಾಲೂಕು ಯೋಜನಾ ಶಾಖೆಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಹಕಾರವನ್ನು ಸ್ಮರಿಸಬೇಕಾಗಿದೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾ, ತಾಲೂಕುಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮತ್ತು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಕೇಂದ್ರ ಸಂಘದ ಜಿಲ್ಲೆ, ತಾಲೂಕುಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇಲಾಖೆಯ ಎಲ್ಲ ವೃಂದ ಸಂಘಗಳ ಎಲ್ಲ ಹಂತದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರಿಗೆ, ಆರೋಗ್ಯ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ರವರು, ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಮಾನ್ಯ ಶ್ರೀ ಅಂಜುಮ್ ಪರ್ವೇಜ್ ರವರಿಗೆ ಮತ್ತು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಇಲಾಖೆಯ ಎಲ್ಲ ವೈದ್ಯರು, ಅಧಿಕಾರಿ, ನೌಕರರು
ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ಮುಷ್ಕರದ ಕುರಿತಂತೆ ವ್ಯಾಪಕ ಪ್ರಚಾರ ನೀಡಿದ ರಾಜ್ಯದ ಎಲ್ಲ ಪತ್ರಿಕೆ, ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖ್ಯಸ್ಥರು ಹಾಗೂ ವರದಿಗಾರರಿಗೆ ಮುಷ್ಕರದ ಉದ್ದೇಶ ಸುಖಾಂತ್ಯಗೊಳ್ಳಲು ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಮೂಲಕ ಅನಂತ ಧನ್ಯವಾದಗಳನ್ನು ತಿಳಿಯಬಯಸುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು ಡಾಕ್ಟರ್ ರವೀಂದ್ರನಾಥ್ ಎಂ. ಮೇಟಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಬೆಂಗಳೂರು. ಮಲ್ಲಿಕಾರ್ಜುನ್ ಬಿ. ಬಳ್ಳಾರಿ, ರಾಜ್ಯಾಧ್ಯಕ್ಷರು, ಆರೋಗ್ಯ ಇಲಾಖೆ ನೌಕರರ ಕೇಂದ್ರ ಸಂಘ, ಬೆಂಗಳೂರು. ಆಮೇಲೆ ಡಾಕ್ಟರ್ ತಿಮ್ಮರಾಜು ಪಿ. ಆರ್., ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಬೆಂಗಳೂರು. ಎಚ್. ಪುಟ್ಟರಾಜು, ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಇಲಾಖೆ ನೌಕರರ ಕೇಂದ್ರ ಸಂಘ, ಬೆಂಗಳೂರು. ಸೊ ಇದು ಒಂದು ಕಾಲ್ ಆಫ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಅಂತಂದರೆ, ನಮ್ಮ ಬೇಡಿಕೆಗಳು ಸಮರ್ಪಕವಾಗಿ ಈ ಸರ್ಕಾರವನ್ನು ಆಲಿಸಿದೆ. ಕಾಲಕ್ಕೆ ಹಂತ ಹಂತವಾಗಿ ಡಿಸ್ಕಷನ್ ಮಾಡಿ ಆ ಒಂದು ಕಾರ್ಯರೂಪಕ್ಕೆ ತರಲು ಕೆಲಸ ಮಾಡುತ್ತದೆ ಎನ್ನುವಂಥ ಮಾತನ್ನು ಹೇಳಿ, ಒಂದು ಸ್ಟ್ರೈಕ್ ಏನಿತ್ತು 11/3/2026ರಿಂದ ಅದನ್ನು ಕಾಲ್ ಆಫ್ ಮಾಡಿದ್ದಾರೆ ಸ್ನೇಹಿತರೆ. ಧನ್ಯತಾ ಸಮರ್ಪಣಾ ಪತ್ರದೊಂದಿಗೆ ಇದು ಕಾಲ್ ಆಫ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತು ಕೆಲವೊಂದು ಪ್ರಶ್ನೆಗಳು ಕಾಡ್ತಾ ಇರಬಹುದು ಸ್ನೇಹಿತರೆ, ಆದರೆ ಆ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ತಿಳಿದು ಪಡೆಯೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿ ಮಟ್ಟ ನೀವು ಏನು ಕೇಳಿದಿರಿ, ನಮ್ಮ ಒಂದು ಕಾಮೆಂಟ್ರಿ ಎನ್ನಬಹುದು ಅಥವಾ ಪಾಡ್ಕಾಸ್ಟ್ ಎನ್ನಬಹುದು. ಥ್ಯಾಂಕ್ ಯು. ಏನಾದರೂ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಹೊಸ ಚರ್ಚಾ ವಿಷಯವಾಗಿ.